ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. 2026ರಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಭಾರತೀಯ ಕಾರ್ಪೊರೇಟ್ ಕಂಪನಿಗಳು ಭರ್ಜರಿ ಅವಕಾಶಗಳನ್ನು ಹೊತ್ತು ತರ್ತಾ ಇವೆ. ಪ್ರಮುಖ ಸಿಬ್ಬಂದಿ ಸೇವಾ ಸಂಸ್ಥೆ ಟೀಮ್ ಲೀಸ್ ನೀಡಿರುವ ವರದಿಯ ಪ್ರಕಾರ ಈ ವರ್ಷ ಭಾರತೀಯ ಕಂಪನಿಗಳು ಸುಮಾರು 10ರಿಂದ 12 ಮಿಲಿಯನ್ ಅಂದರೆ 1ರಿಂದ 1.2 ಕೋಟಿ ಹೊಸ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುತ್ತಂತೆ. ಇದು 2025ರಲ್ಲಿ ಅಂದಾಜಿಸಲಾಗಿದ್ದ 8ರಿಂದ 10 ಮಿಲಿಯನ್ ನೇಮಕಾತಿಗಿಂತ ಗಮನಾರ್ಹ ಏರಿಕೆಯಾಗಿದ್ದು, ಇವೈ, ಗೋದ್ರೇಜ್, ಟಾಟಾ ಮೋಟಾರ್ಸ್ನಂತಹ ದೈತ್ಯ ಕಂಪನಿಗಳು ಕ್ಯಾಂಪಸ್ ನೇಮಕಾತಿ ಮತ್ತು ವೈವಿಧ್ಯತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇವೆ. ಜಾಗತಿಕ ಸಲಹಾ ಸಂಸ್ಥೆ ಇವೈ ಇಂಡಿಯಾ ಜೂನ್ 2026ಕ್ಕೆ ಕೊನೆಗೊಳ್ಳುವ ಹಣಕಾಸು ವರ್ಷದಲ್ಲಿ ಸುಮಾರು 14,000ದಿಂದ 15,000 ಜನರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಯೋಜಿಸಿದೆ. ಕಂಪನಿಯ ಮುಖ್ಯ ಮಾನವ ಸಂಪನ್ಮೂಲ ಅಧಿಕಾರಿ ಅರ್ತಿ ದುವಾ ಅವರ ಪ್ರಕಾರ ಕ್ಯಾಂಪಸ್ ನೇಮಕಾತಿಯೇ ಅವರ ಪ್ರಮುಖ ಆಧಾರ ಸ್ತಂಭವಂತೆ. ಇದೇ ವೇಳೆ ಡಿಯಾಜಿಯೋ ಇಂಡಿಯಾ ಸಂಸ್ಥೆಯು ಡಿಜಿಟಲ್ ತಂತ್ರಜ್ಞಾನ ಮತ್ತು ಪೂರೈಕೆ ಸರಪಳಿ ಅಂದರೆ ಸಪ್ಲೈ ಚೈನ್ ವಿಭಾಗದ ವಿಸ್ತರಣೆಯ ಮೇಲೆ ಗಮನವನ್ನು ಹರಿಸಿದ್ದು ತನ್ನ ಕಾರ್ಯಪಡೆಯಲ್ಲಿ ಮಹಿಳಾ ಪ್ರಾತಿನಿಧ್ಯವನ್ನು ಹೆಚ್ಚಿಸೋದಕ್ಕೆ ನಿರ್ಧರಿಸಿದೆ. ವಾಹನ ತಯಾರಿಕಾ ವಲಯದ ದೈತ್ಯ ಸಂಸ್ಥೆ ಟಾಟಾ ಮೋಟಾರ್ಸ್ ಭವಿಷ್ಯದ ತಂತ್ರಜ್ಞಾನಗಳಾದ ಬ್ಯಾಟರಿ ತಂತ್ರಜ್ಞಾನ, ಸಾಫ್ಟ್ವೇರ್ ಚಾಲಿತ ವಾಹನಗಳು ಮತ್ತು ಹೈಡ್ರೋಜನ್ ಇಂಧನ ವಿಭಾಗಗಳಲ್ಲಿ ಹೆಚ್ಚಿನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಎಂಜಿನಿಯರಿಂಗ್ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಹುದ್ದೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುವುದು ಅಂತ ಕಂಪನಿಯ HR ಅಧಿಕಾರಿ ಸೀತಾರಾಮ್ ಕಂಡಿ ತಿಳಿಸಿದ್ದಾರೆ. ಈ ತಾಂತ್ರಿಕ ಆವಿಷ್ಕಾರಗಳು ಕಂಪನಿಯ ಮುಂದಿನ ನೇಮಕಾತಿ ಪ್ರಕ್ರಿಯೆಯನ್ನು ಮುನ್ನಡೆಸುತ್ತೆ. ಇನ್ನುಳಿದಂತೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಸಂಸ್ಥೆಯು ತನ್ನ ಕಂಪನಿಯಲ್ಲಿ ಸರ್ವರ ಒಳಗೊಳ್ಳುವಿಕೆ ಅಂದರೆ ಇನ್ಕ್ಲೂಸಿವಿಟಿ ಹೆಚ್ಚಿನ ಒತ್ತು ನೀಡ್ತಾ ಇದೆ. ವಿಶೇಷ ಚೇತನರು, ಮಹಿಳೆಯರು ಮತ್ತು LGBTQA+ ಸಮುದಾಯದ ಪ್ರಾತಿನಿಧ್ಯವನ್ನು 2027ರ ಹಣಕಾಸು ವರ್ಷದ ವೇಳೆಗೆ ಪ್ರಸ್ತುತ ಇರುವ 31%ರಿಂದ 33%ಕ್ಕೆ ಹೆಚ್ಚಿಸುವ ಗುರಿಯನ್ನು ಕಂಪನಿ ಹೊಂದಿದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ ಉದ್ಯೋಗಾವಕಾಶ ನೀಡುವ ಮೂಲಕ ವೈವಿಧ್ಯಮಯ ಕಾರ್ಯಪಡೆಯನ್ನು ನಿರ್ಮಿಸೋದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ. ಆರ್ಥಿಕ ಸೇವಾ ವಲಯದ ಪ್ರಮುಖ ಸಂಸ್ಥೆ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಡೇಟಾ ಸೈನ್ಸ್, ಕೃತಕ ಬುದ್ಧಿಮತ್ತೆ AI ಮತ್ತು ತಂತ್ರಜ್ಞಾನ ವಿಭಾಗಗಳಲ್ಲಿ ದೊಡ್ಡ ಮಟ್ಟದ ನೇಮಕಾತಿ ನಡೆಸೋದಕ್ಕೆ ಯೋಜಿಸಿದೆ. ಸಂಸ್ಥೆಯ ಗ್ರೂಪ್ CHRO ನಿರೇನ್ ಶ್ರೀವಾಸ್ತವ ಅವರ ಪ್ರಕಾರ ಮಹಿಳಾ ನಾಯಕತ್ವಕ್ಕೆ ಆದ್ಯತೆಯನ್ನು ನೀಡೋದು ಮತ್ತು ತಂತ್ರಜ್ಞಾನದ ನೆರವಿನಿಂದ ಉದ್ಯೋಗ ಮಾರುಕಟ್ಟೆಯನ್ನು ವಿಸ್ತರಿಸೋದು ಇಂದಿನ ಅಗತ್ಯ. ಒಟ್ಟಾರೆಯಾಗಿ 2026ರಲ್ಲಿ ಭಾರತೀಯ ಕಂಪನಿಗಳು ವೈವಿಧ್ಯತೆ ಮತ್ತು ತಂತ್ರಜ್ಞಾನದ ಆಧಾರದ ಮೇಲೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಸೃಷ್ಟಿಸಲಿವೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.